ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ರುಚಿಯಾದ ಕಡಲೆಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಒಂದು ಪಾತ್ರೆ ತೆಗೆದುಕೊಳ್ಳೋಣ. ಅದಕ್ಕೆ 1 ಕಪ್ ಕಡಲೆಬೇಳೆ, 2 ಸ್ಪೂನ್ ಅಕ್ಕಿ ಹಾಕಿ ನೀರು ಚೆನ್ನಾಗಿ ಹಾಕಿ ತೊಳೆಯಬೇಕು. ಈಗ ತೊಳೆದಿಟ್ಟ ಕಡಲೆಬೇಳೆಯನ್ನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ಬೇಕಾದಷ್ಟು ನೀರು ಸೇರಿಸಿದ್ದೀನಿ. ಅದಕ್ಕೆ ಮುಚ್ಚಳವನ್ನು ಮುಚ್ಚಿ ಇವಾಗ ಸ್ಟೋವ್ ಮೇಲೆ ಇಟ್ಟು 5 ವಿಸಿಲ್ ಆಗೋವರೆಗೂ ನೀವು ವೇಟ್ ಮಾಡಬೇಕು. ಇವಾಗ ಉಳಿದ ಪದಾರ್ಥಗಳನ್ನು ರೆಡಿ ಮಾಡಿಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಒಂದು ಪಾತ್ರೆ ತಗೊಳ್ಳೋಣ. ಸ್ವಲ್ಪ ಗಸಗಸೆ ತೆಗೆದುಕೊಂಡು ಚೆನ್ನಾಗಿ ಹುರಿಯಬೇಕು. ಅದರ ನಂತರ ಮಿಕ್ಸರ್ ಪಾತ್ರೆ ತೆಗೆದುಕೊಳ್ಳೋಣ. ಕೊಬ್ಬರಿ, 3 ಏಲಕ್ಕಿ ಜೊತೆಗೆ ಈ ಹುರಿದ ಗಸಗಸೆ ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡಿಕೊಳ್ಳೋಣ. ಅದೇ ಬೌಲ್ನಲ್ಲಿ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಬಣ್ಣ ಬರೋವರೆಗೆ ಹುರಿಯಬೇಕು. ನಾನು ಈಗಾಗಲೇ ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡಿಕೊಂಡಿದ್ದೇನೆ. ಅದಕ್ಕೆ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಸಂಪೂರ್ಣವಾಗಿ ಕರಗೋವರೆಗೂ ಕುದಿಸಬೇಕು. ಕುಕ್ಕರ್ 5 ವಿಸಿಲ್ ಆದ ನಂತರ ಪಾತ್ರೆ ತೆಗೆದು ನೋಡೋಣ ಬನ್ನಿ ಫ್ರೆಂಡ್ಸ್. ಬೇಳೆ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡಿ ನೋಡಬೇಕು ನೀವು. ಒಂದು ಪಾತ್ರೆ ತೆಗೆದುಕೊಂಡು ನಾನು ಈಗಾಗಲೇ ಪಾತ್ರೆಗೆ ಬೇಳೆ ಸೇರಿಸಿದ್ದೇನೆ. ಅದಕ್ಕೆ ನಾನು ಮಿಕ್ಸರ್ ಮಾಡಿಕೊಂಡಿರುವ ಸಾಮಗ್ರಿಗಳನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ಬೆಲ್ಲದ ನೀರನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕುದಿಯುವ ಟೈಮಿನಲ್ಲಿ ನಾವು ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ವಲ್ವ, ಅದನ್ನೇ ನಾನು ಸೇರಿಸ್ತಾ ಇದ್ದೀನಿ. ಇವತ್ತಿನ ರುಚಿಕರವಾದ ಕಡಲೆಬೇಳೆ ಪಾಯಸ ರೆಡಿ. ಈ ಥರ ನಿಮಗೆ ಇಷ್ಟವಾದರೆ ಫ್ರೆಂಡ್ಸಿಗೂ ಫ್ಯಾಮ್ಲಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.